ಗೇರುಸೊಪ್ಪಾದ ಕಬ್ಬಿನ ಹಕ್ಕಲ ಬಳಿ ಇರುವ ಅಪಾಯಕಾರಿ ತಿರುವಿನಲ್ಲಿ ಮತ್ತೊಂದು ಕಾರು ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದ್ದು ಸಣ್ಣ ಪುಟ್ಟ ಗಾಯಗಳಿಂದ ಪ್ರಯಾಣಿಕರು ಪಾರಾಗಿದ್ದಾರೆ. ಇದು ಅಂತಿಂತ ತಿರುವಲ್ಲ. ಈ ರಸ್ತೆಯಲ್ಲಿ ದಿನನಿತ್ಯ ಓಡಾಡುವವರೇ ಮೈಯೆಲ್ಲ ಕಣ್ಣಾಗಿ ವಾಹನ ಚಲಾಯಿಸುತ್ತಾರೆ. ಅಂತಹದ್ರಲ್ಲಿ ಗೊತ್ತಿಲ್ಲದವರೇನಾದ್ರೂ ಬಂದ್ರೆ ಈ ಕಾರಿನ ಸ್ಥಿತಿಯೇ ಆಗುತ್ತೆ. ಸೀದಾ ಕಂದಕಕ್ಕೆ ಉರುಳಿ ಬೀಳಬೇಕಾಗುತ್ತದೆ. ಇದೇನು ಹೊಸದಲ್ಲ. ಗೇರ್ಸೊಪ್ಪ ಸರ್ಕಲ್ ದಾಟಿ 2 ಕಿಲೋಮೀಟರ್ ಸಾಗಿದ ಬಳಿಕ ಸಿಗೋದೆ ಈ ಕಬ್ಬಿನ ಹಕ್ಕಲ ತಿರುವು. ಬುಧವಾರ ಇದೇ ಕಬ್ಬಿನ ಹಕ್ಕಲ ಅಪಾಯಕಾರಿ ತಿರುವಿನಲ್ಲಿ ಹೊನ್ನಾವರದಿಂದ ಬೆಂಗಳೂರಿನ ಕಡೆಗೆ ಹೊರಟಿದ್ದ ಸ್ವಿಫ್ಟ್ ಕಾರೊಂದು ಪಲ್ಟಿ ಹೊಡೆದಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಈ ತಿರುವಿನಲ್ಲಿ ಈಗಾಗಲೇ 10ಕ್ಕೂ ಹೆಚ್ಚು ವಾಹನಗಳು ಪಲ್ಟಿ ಹೊಡೆದ ಪ್ರಕರಣ ನಡೆದಿವೆ. ಆದರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ ಬೋರ್ಡ್ ಆಗಲಿ ತಡೆಗೋಡೆಯನ್ನಾಗಲಿ ನಿರ್ಮಿಸಿಲ್ಲ. ತಡೆಗೋಡೆ ನಿರ್ಮಿಸುವವರೆಗೂ ಇಲ್ಲಿ ಅಪಘಾತಕ್ಕೆ ಬ್ರೇಕ್ ಹಾಕಲು ಸಾಧ್ಯವಿಲ್ಲ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಣ್ಣಿದ್ದು ಕುರುಡಾದಂತೆ ವರ್ತಿಸುತ್ತಿರುವುದು ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.